ನನ್ನೊಂದು ಪ್ರಶ್ನೆ, ಮೇಕೆದಾಟು ಯೋಜನೆ ಬಗ್ಗೆ ಇಂಡಿಯಾ ಲೈನ್ಸ್ ಅಧಿಕಾರಕ್ಕೆ ಬಂದರೆ ಮೇಕೆದಾಟು ಯೋಜನೆಯನ್ನು ತಡಿತೀವಿ ಅನ್ನುವಂಥ ಮಾತನ್ನು DMK ಹೇಳಿದೆ. ಅದು ಕೇವಲ ತನ್ನ ಪ್ರಣಾಳಿಕೆಯಲ್ಲಿ ಹಾಕಿದ್ದಷ್ಟೇ ಅಲ್ಲ, ಆದರೆ ಇಂಡಿಯಾ ಲೈನ್ಸ್ದ ಪ್ರಮುಖ ಪಕ್ಷ ಕಾಂಗ್ರೆಸ್ ಪಾರ್ಟಿ. ಇಂಡಿಯಾ ಲೈನ್ಸ್ದ ಒಂದು ಪ್ರಣಾಳಿಕೆ ಅನ್ನೋ ರೀತಿಯಲ್ಲಿ ಅದನ್ನು ಅವರು ಘೋಷಣೆ ಮಾಡಿದ್ದಾರೆ. ನಾನು ಕೇಳೋದು ಕಾಂಗ್ರೆಸ್ ಪಾರ್ಟಿಗೆ ನಿಮ್ಮ ನಿಲುವೇನಿದರ ಬಗ್ಗೆ. ಎರಡನೇದಾಗಿ, ನೀವು ದಿಲ್ಲಿಗೆ ಬಂದು ಪ್ರತಿಭಟನೆ ಮಾಡಿದ್ರಿ. 2022ರಲ್ಲಿ ಅಪೋಸಿಷನ್ದಲ್ಲಿ ಇದ್ದಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳ್ಕೊಂಡು ಕೋವಿಡ್ ಟೈಮಲ್ಲಿ ಕೋರ್ಟ್ಗಳು ಸಹಿತ ಹೇಳಿದ್ದು ಕೋವಿಡ್ ನಿಯಮವನ್ನು ಪಾಲನೆ ಮಾಡಬೇಕಂತ. ಆದರೂ ಸಹಿತವಾಗಿ ನೀವು ಒಂದು ಪಾದಯಾತ್ರೆ ಮಾಡಿದ್ರಿ. ಇವತ್ತು ನಿಮ್ಮ ಒಂದು ಘಟಕ ಪಕ್ಷ ನಮ್ಮ ಇಂಡಿಯಾ ಲೈನ್ಸ್ ಸೆಂಟ್ರಲ್ದಲ್ಲಿ ಬಂದರೆ ನಾವು ಮೇಕೆದಾಟು ಯೋಜನೆಯನ್ನು ತಡಿತೀವಿ ಅನ್ನುವಂಥ ಮಾತನ್ನು ಹೇಳಿದ್ರಿ. ಈಗ ನಿಮ್ಮ ನಿಲುವೇನು? ಕಾಂಗ್ರೆಸ್ ಪಾರ್ಟಿ ಹಿಂದೆ ಮಹದಾಯಿ ಯೋಜನೆಯಲ್ಲಿ ಕೂಡ ಶ್ರೀಮತಿ ಸೋನಿಯಾ ಗಾಂಧಿಯವರು ಒಂದು ಹನಿ ನೀರು ಕೊಡಲ್ಲ ಅನ್ನುವಂಥ ಮಾತನ್ನು ಗೋವಾದಲ್ಲಿ ಹೋಗಿ ಹೇಳಿದ್ದರು. ಮೇಕೆದಾಟು ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್, ಅದು ಅಲ್ಲಿ ಬೆಂಗಳೂರಿಗೆ ಕುಡಿಯೋ ನೀರು ಅದು ಮಾನ್ಸೂನ್ದಲ್ಲಿ ಎಕ್ಸೆಸ್ ವಾಟರನ್ನು ಸಂಗ್ರಹಿಸಿ ಬೆಂಗಳೂರಿಗೆ ಕುಡಿಯೋ ನೀರು ಮತ್ತು ಎಲೆಕ್ಟ್ರಿಸಿಟಿ ಜನರೇಷನ್ಗೆ ಉಪಯೋಗ ಮಾಡೋದ್ರಿಂದ ಉಳಿದ ನೀರು ಮುಂದೆ ತಮಿಳುನಾಡಿಗೆ ಹರಿದು ಹೋಗ್ತದೆ. ಆದ್ದರಿಂದ ನೀವು ದಿಲ್ಲಿಯಲ್ಲಿ ಹೋಗಿ ಮೊನ್ನೆ ಪ್ರತಿಭಟನೆ ಮಾಡಿದ್ರಿ. ಇವತ್ತು ಹೋಗಿ ಪ್ರತಿಭಟನೆ ಮಾಡ್ರಿ. ನೀವು DMK ಅವ್ರನ್ನ ಕೈ ಬಿಡ್ತಾರೆ ಇಂಡಿಯಾದಿಂದ. ಹಂಗಾರ ಯಾರು ಸರ್? ಅದೇ ಕಾಂಗ್ರೆಸ್ ಪಾರ್ಟಿಯವರು ಅವಕಾಶವಾದಿ ರಾಜಕಾರಣವನ್ನು ಯಾವತ್ತೂ ಮಾಡ್ತಾ ಬಂದಿದ್ದಾರೆ. ಅವರಿಗೆ ರಾಜ್ಯದ ನೆಲ, ಜಲ, ಸಂಸ್ಕೃತಿಯ ಬಗ್ಗೆ ಯಾವುದೇ ರೀತಿಯಾದಂಥ ಭಾವನೆ ಇಲ್ಲ, ಯಾವುದೇ ರೀತಿಯಾದಂಥ ಗೌರವ ಇಲ್ಲ, ಅದನ್ನು ರಕ್ಷಿಸಬೇಕು ಅನ್ನುವಂಥ ಬದ್ಧತೆ ಇಲ್ಲ. ಹಾಗಾಗಿ ಅವರ ಮತ್ತೊಮ್ಮೆ ತಮ್ಮ ಡೊಂಗಿತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮೊನ್ನೆನೂ ಹೊರಗೆ ಬಂದಿದೆ, ನಾವು ವೇಟ್ ಮಾಡಿದ್ವಿ. ನಾನು ಮೊನ್ನೆ ಊರಲ್ಲಿ ಇರಲಿಲ್ಲ, ನಾವು ವೇಟ್ ಮಾಡಿದ್ವಿ ಅವರೇನಾದರೂ ಇದರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡ್ತಾರಂತ. ನಾನು ಮೊದಲನೇದಾಗಿ ಸಿದ್ದರಾಮಯ್ಯನವರಿಗೆ, ಎರಡನೇದಾಗಿ DK ಶಿವಕುಮಾರ್ಗೆ ಭಾಳ ಘೋಷಣೆ ಹಾಕಿ ನಮ್ಮ ರಾಜ್ಯ, ನಮ್ಮ ತೆರಿಗೆ, ನಮ್ಮ ಹಕ್ಕು, ನಮ್ಮ ನೀರು, ನಮ್ಮ ಹಕ್ಕು ಅಂತೇಳಿ ನೀವು ಏನು ಸಭೆ ಮಾಡಿದ್ದೀರಿ, ಪಾದಯಾತ್ರೆ ಮಾಡಿದ್ದೀರಿ. ಈಗ ನಿಮ್ಮ ನಿಲುವೇನು? DMKಯನ್ನು ಖಂಡಿಸ್ತೀರಾ ನೀವು? DMK ಜೊತೆಗೆ ನಿಮ್ಮದಲ್ಲಿ ಅಲೈನ್ಸ್ ಇಲ್ವಾ? ಇದನ್ನು ನಾನು ತೀವ್ರವಾಗಿ ಪ್ರಶ್ನೆ ಮಾಡ್ತೇನೆ ಮತ್ತು ಇದಕ್ಕೆ ಉತ್ತರವನ್ನು ಕಾಂಗ್ರೆಸ್ ಪಾರ್ಟಿ ಕೊಡಬೇಕು, ಕಾಂಗ್ರೆಸ್ಸಿನ ಅಧಿನಾಯಕ ರಾಹುಲ್ ಗಾಂಧಿ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ.